ಹಾಂ ಹೇಳಿ. ಹೋರಾಟ ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಜಮೀನನ್ನು ಕೊಡೋದಿಲ್ಲ ಅಂತ ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾರೆ. ರೈತರು ವಿರೋಧ ಮಾಡಿದ್ರೆ ನಾವು ವಾಪಸ್ ತಗೋತೀವಿ ಅಂತ. CM ಕನಸಿನ ಯೋಜನೆ ನಿಲ್ಲುತ್ತಾ ಅಥವಾ ಆಗುತ್ತಾ ಅನ್ನೋದು ಅದು ಚರ್ಚೆ ಆಗ್ಬೇಕ್ರಿ. ಅವರು ಅಧ್ಯಕ್ಷರಿದ್ದಾರೆ, CM ಇದ್ದಾರೆ, ವರಿಷ್ಠರಿದ್ದಾರೆ, ಅವರೆಲ್ಲ ಚರ್ಚೆ ಮಾಡಿ ಅದ್ರ ಬಗ್ಗೆ ನಿರ್ಧಾರ ಮಾಡಬೇಕು. ಯಾಕೆ ಸರ್ ಅಷ್ಟೇ ಆಸಕ್ತಿ ತಗೋತಿದ್ದಾರೆ ಅಂದರೆ ಜಗದೀಶ್ ಅವರು ರೈತರು ಅಷ್ಟೆಲ್ಲ ವಿರೋಧ ಮಾಡಿದ್ರು. ನೋಡೋಣ, ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಪರ ವಿರೋಧ ಸುಮಾರು ಚರ್ಚೆ ನಡೆದಿದೆ. ಅವ್ರು ನಮ್ಮ CM ಅವ್ರು ಹೇಳೋದು ಹಿಂದಿನ ಸರ್ಕಾರದಲ್ಲಿ ಆಗಿತ್ತು, ಅವ್ರು ಯಾಕೆ ಮಾಡಿಲ್ಲ ಅನ್ನೋದು ಅವರ ವಾದ. ನೀವು ರದ್ದು ಮಾಡಬೇಕಿತ್ತಲ್ಲ, ಈಗ ಯಾಕೆ ಮಾಡ್ತಾಯಿಲ್ಲ ಅಂತ ಅವ್ರ ವಾದ. ಸೊ ಗೊಂದಲ ಅಂತ ಇದೆ. ಅದು ಹೆಂಗೆ ಅವರಿಷ್ಟು ಪರಿಹಾರ ಮಾಡ್ತಾರೆ ನೋಡೋಣ. ಸರ್, ಈಗ ನೀರಾವರಿ ವಿಚಾರವಾಗಿ ನಿನ್ನೆ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು. ಈ ಮುಖ್ಯಮಂತ್ರಿಗಳಾದವರು ಕಾವೇರಿ ತುಂಗಭದ್ರಾ ಕೊಟ್ಟಕ್ಕೆ ಮಹತ್ವ ಮಾದಾಯಿಗೆ ಹಾಕೊಂಡಿಲ್ಲ. ಈಗ ಇಲ್ಲೂ ಕೂಡ ಉತ್ತರ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆ ಆಗಿರುವಂಥ ಮಾದಾಯಿ ಬಗ್ಗೆ ಗೋವಾ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಈ 3 ರಾಜ್ಯಗಳ ಸಮನ್ವಯತೆ ಕೊರತೆ ಇದೆ. ಅದೇನಾದರೂ ನೀವು ತರಬೇಕು, ನಿಯೋಗ ತೊಗೊಂಡು ಹೋಗ್ತೀರ ಅಂತ ಹೇಳಿದ್ರು ಸರ್. ಈಗೇನಾದರೂ ತೊಗೊಂಡು ಹೋಗೋ ಪ್ಲಾನ್ ಇದೆಯಾ? ಇಲ್ಲ, ಮಾದಾಯಿ ಮಾಡಲಿಕ್ಕೆ ಈಗಾಗಲೇ ಟ್ರಿಬ್ಯುನಲ್ ನಮಗೆ ಅಧಿಕಾರ ಕೊಟ್ಟಿದೆ. ಆದರೆ ಬಂದದ್ದು ಅದು ಪೊಲ್ಯೂಷನ್ ಪರಿಸರ ಇಲಾಖೆಯಿಂದ ಮತ್ತೆ ಅಲ್ಲಿ ಸ್ಟಕ್ ಆಗಿದ್ದಾರೆ. ಅದನ್ನು ನಾವು ಡೆಲ್ಲಿಗೆ ಒಂದು ನಿಯೋಗ ಒಯ್ಯಲೇಬೇಕು ಪರಿಹಾರ ಮಾಡಲಿಕ್ಕೆ. ಇಲ್ಲ, ಈಗ ಮಾಡ್ತಿದ್ದಾರೆ, ಅವ್ರು ಮಾಡ್ತಾರೆ ಅಷ್ಟೇ. ಮತ್ತು ಅವರು ಪಾರ್ಟಿಯಾಗಿದ್ದಾರೆ, ಮಾಡ್ತಾರೆ. ಅದು ಅದರ ಅರ್ಥ ಸಪೋರ್ಟ್ ಇದ್ದಂಗೆ ಇರಲ್ಲ. ಮತ್ತೇನು ಸಪ್ರೇಟ್ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಈಗ ಅವರು ಪಕ್ಷದ ಮಂತ್ರಿಯಾಗಿ ಅವ್ರಿಗೇನು ಮಾಹಿತಿ ಕೇಳಿದಾರೆ, ಅದೇನು ಬಹಿರಂಗವಾಗಿ ಹೇಳೋದು ಅವಶ್ಯಕತೆ ಇಲ್ಲಲ್ಲ. ಇದು ಒಂದು ಕಡೆ ಎಲ್ಲ ಸಮಾಜದ ಅವಳಿಗೆ, ಯಾಕಂತಂದ್ರೆ ವಿಜಯಪುರ ಸಂಸದರು ಹೇಳ್ತಾರೆ ದಲಿತ ಬೇಕು RSS ವಿಷಯ ಅಂತ. ಆದರೆ ಸರ್ಕಾರ ಇದಕ್ಕೆ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆ ನೀಡಿಲ್ಲ. ಎಲ್ಲರೂ ನೀಡಬೇಕಾಗಿಲ್ರಿ. ಎಲ್ಲದಕ್ಕೂ ಎಲ್ಲ ಹೇಳಿಕ್ಕೆ ಸಂಬಂಧಪಟ್ಟ ಒಬ್ಬರಿದ್ದಾರೆ ಅದಕ್ಕೆ, ಅದು ಹ್ಯಾಂಡಲ್ ಮಾಡಲಿಕ್ಕೆ. ಈಗ RSS ಬಗ್ಗೆ ಮಾಹಿತಿ ಅವ್ರಿಗೆ ಹೆಚ್ಚಿನ ಮಾಹಿತಿ ಇದೆ ಅವ್ರಿಗೆ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ. ಅವ್ರು ಅದನ್ನು ಹ್ಯಾಂಡಲ್ ಮಾಡ್ತಿದ್ದಾರೆ. ಈಗ ಎಲ್ಲರ ಹತ್ರ ಅನಾವಶ್ಯಕ ಮಾತಾಡಿ ಗೊಂದಲ ಸೃಷ್ಟಿ ಮಾಡೋ ಬದಲು ಒಬ್ಬರು ಹ್ಯಾಂಡಲ್ ಮಾಡ್ತಾರೆ, ಮಾಡಲಿ. ಈಗ ಮಾಡ್ತಿರಲ್ಲ, ಯಾಕೆ ಅಧಿಕಾರ ಕೊಟ್ಟಿದ್ದಾರಲ್ಲ, ಈಗ ಬಂದು ಮಾಡ್ತೀವಿ. ಬೆಳಗಾವಿ ಮೀಟಿಂಗ್ ಮಾಡ್ತಾರೆ. ಸಾಧ್ಯ ನಾಳೆ, ಇವತ್ತು ಸೂಟಿ ಇದ್ದಾರೆ, ಇವತ್ತು ನಾಳೆ ವರ್ಕಿಂಗ್ ಡೇ ಇದ್ರೆ ನಾಳೆ ಮಾಡ್ತೀವಿ ಮೀಟಿಂಗು. ಡಬಲ್ ಟೇಬಲ್ ಆಗಿಬಿಟ್ಟದ್ದು, ಏನು ಮಾಡಿದ್ರು? ಎಲ್ಲ ಕಡೆ ಇಲ್ಲ, ಅಲ್ಲ ರೀ, ಎಲ್ಲಿ ಮಾಡ್ಯಾರ ಎಲ್ಲ ಕಡೆ ಇಲ್ಲೊಂದ ಅಲ್ಲ, ಎಲ್ಲೆಲ್ಲಿ ಅಡ್ಡ್ಯಾರ ಅವರೆಲ್ಲ ಹಿಂಗೆ ಮಾಡ್ಯಾರ. ಅಲ್ಲೂ ಸೇಮ್ ಪ್ರಾಬ್ಲಮ. ಬಿಜಾಪುರದಾಗ ಹೋದ್ರೆ ಬಿಜಾಪುರ ಸೇಮ್ ಪ್ರಾಬ್ಲಮ್ ಇದೆ. ಸಂಬಂಧಪಟ್ಟ ಇಲಾಖೆಯವ್ರಂತ ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕಲ್ಲ. ಡಿಸಿಷನ್ ತೊಗೊಳೋರು ಅವರು. ಈಗ ಆಲ್ರೆಡಿ ಟೆಂಡರ್ ಕೊಟ್ಟಿದ್ದಾರೆ ಅವ್ರಿಗೆ, ಮತ್ತೆ ಕ್ಯಾನ್ಸಲ್ ಮಾಡಿ ಮತ್ತೆ ಟೆಂಡರ್ ಮಾಡಬೇಕು. ಇವೆಲ್ಲ ಡಿಸಿಷನ್ ಅವ್ರು ತೊಗೋಬೇಕು. ಓಕೆ.